ಯಾವ ಕಾರಣಕ್ಕೆ ಆ ರೀತಿ ಮಾಡಿದ್ದಾರೆ, ಅವರು ಒಳಗಡೆ ಕರ್ಕೊಂಡು ಬಂದ ಮೇಲೆ ಅವರು ಆಮೇಲೆ ಆಚೆ ಕಳಿಸಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಏನು ಅಂತ ಹೇಳಿ ವಿಚಾರ ಮಾಡಿ ಸರ್. ದಲಿತ ಸಿಎಂ ಕೂಗಿನ ವಿಚಾರಕ್ಕೂ ಚರ್ಚೆ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಅದೇ ಪ್ರಸ್ತಾಪ ಮಾಡಿದ್ರು. ಮಹದೇವಪ್ಪ ಕಾಂಗ್ರೆಸ್ ಎಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದೆ. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಅದನ್ನ ಮುಖ್ಯಮಂತ್ರಿಗಳು ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವ್ರೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹೇಳೋದು ದಲಿತರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷ ಸಿಎಂ ಅವರು. ಹೌದಲ್ಲ, ಕಾಂಗ್ರೆಸ್ ಪಕ್ಷನೇ ಮಾಡ್ಬೇಕು, ಇನ್ಯಾರು ಮಾಡ್ತಾರೆ? ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಅದೆಲ್ಲ. ಸರ್, ವಿದ್ಯಾರ್ಥಿ ಚುನಾವಣೆಗಳನ್ನು ಜನತಾ ದಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜನತಾ ದಳದಲ್ಲಿ ಇದ್ರು, ಮೊದಲು ಅಧ್ಯಕ್ಷರಾಗಿದ್ರು ಕೂಡ, ಮತ್ತು ಅವ್ರನ್ನ ಹೊರಗಡೆ ಹಾಕಿದ್ರು. ಆದ್ರಿಂದ ಅವ್ರ ಏನೆಲ್ಲ ವಿಚಾರಗಳಿರುತ್ತೆ ನಮಗದೇನು ತಿಳಿದಿರಲ್ಲ. ಅದ್ರ ಬಗ್ಗೆ ನಾನು ಉತ್ತರ ಕೊಡಕ್ಕಾಗಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ಸಿಎಂ ಅವರು ಭದ್ರಾಗಿದ್ದೀವಿ, ಕೊನೆ ಉಸಿರವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಕ್ರಿಕೆಟ್ ಕೊಡುವಂತ ಕೆಲಸವನ್ನು ಈ ರೀತಿ ಮಾಡ್ತಿರೋದು ಎಷ್ಟು ಅಲ್ಲ. ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧವಾಗಿದ್ದಾರೆ. ಇಡೀ ಜೀವನದಲ್ಲಿ ಅವರು ಅದ್ರ ಬಗ್ಗೆನೆ ಆ ಐಡಿಯಾಲಜಿ ಮೇಲೆ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಹೊಸದಾಗೇನು ಅವ್ರು ಮಾಡ್ಬೇಕಾಗಿರೋದೇನು ಇಲ್ಲ. ಅವರು ಹಿಂದಿನಿಂದಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಅವರ ರಾಜಕೀಯನೇ ಅಡಿಪಾಯ ಸಾಮಾಜಿಕ ನ್ಯಾಯದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಅವ್ರೇನು ಇವತ್ತು ಮಾಡೋದೇನಿಲ್ಲ. ಹೋಳಿ ಹಬ್ಬ ಬರ್ತಾ ಇದೆ, ರಂಜಾನ್ ಕೂಡ ಒಟ್ಟಿಗೆ ಇದೆ. ಒಂದೊಂದು ಕಡೆ ಒಟ್ಟೊಟ್ಟಿಗೆ ಆಚರಣೆಗಳೇ ಘಟನೆಗಳಾಗುವಂಥದ್ದು. ಏನು ಪ್ರಿಕಾಷನ್ ಅಲ್ಲ, ಈಗಾಗಲೇ ಅದಕ್ಕಾಗಿ ನಾವೆಲ್ಲ ಸೂಚನೆ ಕೊಟ್ಟಿದ್ದೇನೆ. ರಂಜಾನ್ ಹಬ್ಬದಲ್ಲಿ ಆಗ್ಲಿ, ಹೋಳಿ ಹಬ್ಬದಲ್ಲಾಗ್ಲಿ ಯಾರು ಕೂಡ ಕಾನೂನು ಕೈಗೆತ್ಕೊಳ್ಳೋಕೆ ಅವಕಾಶ ಕೊಡಬಾರ್ದು. ಸ್ಮೂತ್ ಆಗಿ ಆಗ್ಬೇಕು. ಹಬ್ಬ ಆಚರಣೆ ಮಾಡೋದೇ ಅದಕ್ಕೆ. ಹಬ್ಬ ಸಂತೋಷದಿಂದ ಆಚರಣೆ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದು ಅವಕಾಶ ಇಲ್ಲ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲ, ಅವರು ಈಗ ಷಡ್ಯಂತ್ರ ಇದೆ ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ. ಅವೆಲ್ಲ ಸ್ಟಡಿ ಮಾಡಿ ಅವರ ಹಿನ್ನೆಲೆ ಮತ್ತು ಅಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಅವೆಲ್ಲ ನೋಡಿಕೊಂಡು ಅವರು ಟ್ರ್ಯಾಪ್ ಮಾಡಿರ್ತಾರೆ. ಮತ್ತು ಮುಂದುವರೆದು ಅದು ಅವರು ತನಿಖೆ ಮಾಡಿ ಕೋರ್ಟಿಗಾಗ್ಲಿ ಮತ್ತೆ ಅದು ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕಲ್ವಾ. ಅವರು ಲೋಕಾಯುಕ್ತದವರು ಸುಮ್ಮನೆ ಮಾಡೋದಕ್ಕೆ ಅನೇಕ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹೇಳ್ತಾರೆ. ಆದ್ರೆ ಇದರಲ್ಲಿ ಇನ್ಸಿಡೆಂಟ್ ಅಲ್ಲಿ ಆಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಯಾವಾಗಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಪಾಠ ಹೇಳ್ತಾರೆ. ಅದರಿಂದ ಅದು ಈಗ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಆ ವಿಚಾರದಲ್ಲಿ ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ. ಸರ್, ಈಗ ಸ್ಕೂಲ್ಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ ಸರ್ಕಾರದ. ಅದ್ರ ಬಗ್ಗೆ ಒಂದು ಚಿಂತನೆ ನಡೆದಿದೆ. ಯಾಕೆಂದ್ರೆ 16 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಈ ಆಕ್ಸೆಸ್ ಕೊಟ್ರೆ ಅವರು ಒಂದು ವಿದ್ಯಾಭ್ಯಾಸ ಮಾಡೋದು ಕಮ್ಮಿ ಆಗುತ್ತೆ, ಸ್ಟಡೀಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಒಂದು ಸ್ಟಡಿ ರಿಪೋರ್ಟ್ ತರ. ಜೊತೆಗೆ ಈ ವಯಸ್ಸಿನಲ್ಲಿ ಅವರೆಲ್ಲರೂ ಕೂಡ ಓದಿ ದೊಡ್ಡವರಾಗುವ ಸಂದರ್ಭದಲ್ಲಿ ಅವ್ರನ್ನ ಡೈವರ್ಟ್ ಮಾಡೋದು ಸರಿ ಇಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆಮೇಲೆ ಬಹಳ ದೇಶಗಳಲ್ಲಿ ಇದಕ್ಕೆಲ್ಲ ಎಕ್ಸ್ಟೆನ್ಸಿವ್ ಸ್ಟಡಿಗಳು ಮಾಡಿ ಅದನ್ನ ಬ್ಯಾನ್ ಮಾಡಿದ್ದಾರೆ. ಈಗ ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪಲ್ಲಿ ಬೇಕಾದಷ್ಟು ದೇಶಗಳು ಮಾಡಿದ್ದಾವೆ. ನಾವು ಅದ್ರ ಬಗ್ಗೆ ಒಂದು ಚಿಂತನೆ ನಡೆಸಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಇದನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಕೂಡ ಅವರು ಕೂಡ ಚಿಂತನೆಯನ್ನ ಹರಿಸಿದ್ದಾರೆ. ಅದಕ್ಕೇನು ಸಾಧಕ ಬಾಧಕಗಳು ಅದೆಲ್ಲ ಸ್ಟಡಿ ಮಾಡಿ ತೀರ್ಮಾನ ಮಾಡ್ತೀವಿ. ವಿದ್ಯಾರ್ಥಿ ಚುನಾವಣೆ ಕೆ ಎಚ್ ರಂಗನಾಥ್ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇದ್ರು.
ಆ ಸಂದರ್ಭದಲ್ಲಿ ಕೆಲವು ಘರ್ಷಣೆಗಳು ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ನಡೆಯಿತು. ಆ ಕಾರಣಕ್ಕಾಗಿ ಅವರು ವಿದ್ಯಾರ್ಥಿ ಚುನಾವಣೆಗಳನ್ನ ಬ್ಯಾನ್ ಮಾಡಬೇಕು, ಶಾಲಾ ಕಾಲೇಜಲ್ಲಿ ಮಕ್ಕಳು ಓದ್ಕೊಳ್ಳಿ, ಚುನಾವಣೆ ಅದೆಲ್ಲ ತಂದ್ರೆ 2 ಗುಂಪು 3 ಗುಂಪು ಆಗ್ತವೆ, ಹೊಡೆದಾಡ್ಕೊಳ್ತಾರೆ. ಅದು ಒಂದು. ಈ ಸಿಂಡಿಕೇಟು, ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಬಂದ ಮೇಲೆ ಸಿಂಡಿಕೇಟ್ಗೆ ಎಲೆಕ್ಷನ್ ಅನ್ನು ಬ್ಯಾನ್ ಮಾಡಿದೆ. ಯಾಕೆಂದ್ರೆ ಅಲ್ಲಿ ಕೂಡ ಸಿಂಡಿಕೇಟ್ ಎಲೆಕ್ಷನ್ ನಲ್ಲಿ ಇದೇ ನಡೆಯೋಕೆ ಶುರುವಾಯಿತು. ಹಾಗಾಗಿ ನಾವು ಅದನ್ನ ಬ್ಯಾನ್ ಮಾಡಿದ್ವಿ. ಮತ್ತೆ ಈಗೇನೋ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಒತ್ತಡ ಬರ್ತಾ ಇದೆ. ಇದನ್ನ ಕ್ಯಾಬಿನೆಟ್ ಏನ್ ನಿರ್ಧಾರ ಮಾಡುತ್ತೆ ನೋಡಿ. ನಾವು ಅಲರ್ಟ್ ಮಾಡಿದ್ದೇವೆ. ನಮ್ಮ ಇಲಾಖೆ ಒಳಗಡೆ ಇಂಟರ್ನಲ್ಲಿ ನಮ್ಮ ISD ಡಿವಿಷನ್ ಏನಿದೆ ಅವ್ರಿಗೆಲ್ಲ ಅಲರ್ಟ್ ಮಾಡಿದ್ದಾರೆ. ಆಮೇಲೆ ಈ ಬಾಂಗ್ಲಾದೇಶಿಸ್ ಅಂತ ಹೇಳಿದ್ದಾರೆ. ಅದರಲ್ಲಿ ಬಾಂಗ್ಲಾದೇಶ್ ಈಗಾಗಲೇ 1 ತಿಂಗಳಿಂದ ನಾವು ಒಂದು ರೀತಿಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲಾದ್ರೂ ಬಾಂಗ್ಲಾದೇಶಿಸ್ ಇದ್ದಾರಾ ಅಂತ ಹೇಳಿ ನಾವು ಹುಡುಕ್ಬೇಕು ಅವ್ರನ್ನ ಅಂತೇಳಿ ಸೂಚನೆಯನ್ನ ಈಗಾಗಲೇ 1 ತಿಂಗಳಿಂದನೇ ಕೊಟ್ಟಿದ್ದೇನೆ. ಆ ಕೆಲಸ ನಡೀತಾ ಇದೆ. ಯಾಕಂದ್ರೆ ವಿರೋಧ ಪಕ್ಷದವರು ಕೂಡ ನಮ್ಗೆ ಎಚ್ಚರಿಕೆ ಮಾಡಿದ್ರು. ಏನು ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಬಹಳ ಜನ ಬಾಂಗ್ಲಾದೇಶಿಸ್ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ನಾವು ಈಗ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಂದು SP ಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಸೆನ್ಸಿಟೈಸ್ ಮಾಡಿ ನೀವು ಕಳೆದ 1 ತಿಂಗಳಿಂದ ಒಂದು ರೀತಿಯಲ್ಲಿ ಡ್ರೈವ್ ತರ ಮಾಡ್ತಾ ಇದ್ದಾರೆ. ಒಂದು ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ನೀವು ಕ್ರಮ ತಗೋಬೇಕು ಅಂತ ಹೇಳಿ ನಾವು ಸೂಚನೆ ಕೊಟ್ಟಿದ್ದೇವೆ. ಅವರು ಈಗ ಅವರವರ ಲಿಮಿಟ್ಸ್ ಅಲ್ಲಿ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಬಂದು ಕೆಲಸಕ್ಕೆ ಬಂದಿರೋರು ಮತ್ತು ಯಾರಾದರೂ ಅನುಮಾನಾಸ್ಪದವಾಗಿರೋರು ಅವ್ರನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮ್ ಕೊರಟಗೆರೆಯಲ್ಲಿ ದಲಿತ ಕುಟುಂಬವೊಂದಕ್ಕೆ ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.